ಮಿತ್ರರೇ ನಮಸ್ಕಾರ. ಮಿತ್ರರೇ, ಕೊನೆಗೂ ಭಾರತ ಬಾಂಗ್ಲಾದತ್ತ ಗಮನ ಹರಿಸಿದೆ. ಇಷ್ಟು ದಿನ ಬಾಂಗ್ಲಾದಲ್ಲಿ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ಭಾರತ ಅಷ್ಟು ಸೀರಿಯಸ್ ಆಗಿ ಪರಿಗಣಿಸ್ತಿಲ್ವಾ? ಯಾಕೆ ಬಾಂಗ್ಲಾವನ್ನು ನೆಗ್ಲೆಕ್ಟ್ ಮಾಡ್ತಾ ಇದೆ? ಬಾಂಗ್ಲಾದ ಪ್ರತಿಯೊಬ್ಬರು ಕೂಡ ಭಾರತಕ್ಕೆ ಧಮಕಿ ಹಾಕ್ತಾ ಇದ್ದಾರೆ. ನಮ್ಮ ನಾರ್ತ್ ಈಸ್ಟ್ ಅನ್ನ ಸೇರಿಸಿಕೊಂಡೆಲ್ಲ ಭೂಪಟವನ್ನು ಬರೆದುಕೊಳ್ತಾ ಇದ್ದಾರೆ. ಪಾಕಿಸ್ತಾನದ ಸೇನಾ ಜನರಲ್ ಪದೇ ಪದೇ ಇನ್ವೈಟ್ ಮಾಡ್ತಾ ಇದ್ದಾರೆ. ಚೈನಾದೊಂದಿಗೆ ಇವರು ಕೈ ಜೋಡಿಸುವ ಮಾತುಗಳನ್ನು ಆಡ್ತಾ ಇದ್ದಾರೆ. ಇಷ್ಟಾದರೂ ಕೂಡ ಭಾರತ ಯಾಕೆ ಬಾಂಗ್ಲಾದತ್ತ ಗಮನ ಹರಿಸ್ತಾ ಇಲ್ಲ? ಈ ಒಂದು ಪ್ರಶ್ನೆ ಬಹುತೇಕರಿಗೆ ಕಾಡ್ತಾ ಇತ್ತು. ಈಗ ಕೊನೆಗೂ ಭಾರತ ಬಾಂಗ್ಲಾದತ್ತ ಗಮನ ಹರಿಸಿದೆ. ಸಣ್ಣದಾಗಲ್ಲ, ಸ್ವಲ್ಪ ದೊಡ್ಡದಾಗೆ ಬಾಂಗ್ಲಾ ಕಡೆಗೆ ಗಮನ ಹರಿಸಿದಂತೆ ಕಾಣ್ತಾ ಇದೆ. ಅದೇನು ಕೇಳಿದ್ರೆ, ಭಾರತ ಮತ್ತು ಬಾಂಗ್ಲಾದ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಗಡಿ ಇದೆಯಲ್ಲ, ಸಿಲಿಗುರಿ ಕಾರಿಡಾರ್, ಅಲ್ಲಿ 3 ಗ್ಯಾರಸನ್ಸ್ ಗಳನ್ನ ನಿರ್ಮಾಣ ಮಾಡೋದಕ್ಕೆ ಭಾರತ ತೀರ್ಮಾನ ಮಾಡಿದೆ. ಇದು ಬಾಂಗ್ಲಾದೇಶಕ್ಕೆ ಭಾರತ ಕೊಟ್ಟಂತಹ ಒಂದು ಕ್ಲಿಯರ್ ಮೆಸೇಜ್. ನಾವು ಸ್ನೇಹಕ್ಕೆ ಸಿದ್ಧ ಇದ್ದೀವಿ. ನೀವು ಶಾಂತಿಯನ್ನ ಬಯಸಿದ್ರೆ ನಾವು ಕೂಡ ಶಾಂತಿಯನ್ನೇ ಬಯಸ್ತೀವಿ. ಒಂದು ವೇಳೆ ನಿಮಗೇನಾದ್ರೂ ಯುದ್ಧ ಬೇಕು ಅಂತಾದ್ರೆ ನಾವು ಕೂಡ ರೆಡಿ ಇದ್ದೀವಿ, ಬರೋದಾದ್ರೆ ಬನ್ನಿ ಎನ್ನುವಂತಹ ಮೆಸೇಜ್ ಅನ್ನ ಭಾರತ ಪಾಸ್ ಮಾಡಿದೆ. ಮಿತ್ರರೇ, ಏನಿದು ಗ್ಯಾರಸನ್ಸ್? ಯಾಕಿದು ಇಂಪಾರ್ಟೆಂಟ್ ಆಗುತ್ತೆ? ಭಾರತ ಬಾಂಗ್ಲಾ ಗಡಿ ಯಾವ ರೀತಿಯಾಗಿ ಉದ್ವಿಗ್ನಗೊಳ್ತಾ ಇದೆ? ಸಿಲಿಗುರಿ ಕಾರಿಡಾರ್ನಲ್ಲೇ ಭಾರತ ಯಾಕೆ ಗ್ಯಾರಸನ್ಸ್ ಗಳನ್ನ ನಿರ್ಮಾಣ ಮಾಡ್ತಾ ಇದೆ? ಇದರ ಉದ್ದೇಶ ಏನು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಗ್ಯಾರಿಸನ್ ಅಂತಂದ್ರೆ ಈ ಮಿಲಿಟರಿ ನೆಲೆ. ಅದಕ್ಕಿಂತಲೂ ಸೂಕ್ತ ಪದ ಯಾವುದು ಕೇಳಿದ್ರೆ ಮಿಲಿಟರಿ ಟೌನ್. ಮಿಲಿಟರಿ ಟೌನ್ ಅಂತ ಹೇಳ್ತಿದ್ದ ಹಾಗೆ ನಿಮಗೆ ಗೊತ್ತಾಗುತ್ತೆ ಅಲ್ಲೇನಿರುತ್ತೆ ಅಂತ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೈನಿಕರು ವಾಸ ಮಾಡ್ತಾ ಇರ್ತಾರೆ. ಆ ಪೂರ್ಣ ಪ್ರದೇಶವನ್ನ ಗ್ಯಾರಿಸನ್ ಅಂತ ಕರೆಯಲಾಗುತ್ತೆ. 10 ಸೈನಿಕರಿರುವಂತಹ ಗ್ಯಾರಿಸನ್ಗಳು ಕೂಡ ಇದಾವೆ. 30,000 ಸೈನಿಕರಿರುವಂತಹ ಗ್ಯಾರಿಸನ್ಗಳು ಕೂಡ ಇದಾವೆ. ಈಗ ಭಾರತ ಒಂದು ತೀರ್ಮಾನ ಕೈಗೊಂಡಿದೆ. ಈ ಸಿಲಿಗುರಿ ಕಾರಿಡಾರ್ ಇದೆಯಲ್ಲ, ಆ ಭಾಗದಲ್ಲೇ 3 ಗ್ಯಾರಸನ್ಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಆ ಭಾಗದಲ್ಲಿ ಸೈನಿಕರನ್ನ ನೆಲೆಗೊಳಿಸ್ತೀವಿ ಅಂತ ಭಾರತ ತೀರ್ಮಾನ ಕೈಗೊಂಡಿದೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಕೇಳಿದ್ರೆ, ಸಿಲಿಗುರಿ ಕಾರಿಡಾರ್ ಕುರಿತಾಗಿ ಬಾಂಗ್ಲಾದಿಂದ ಪದೇ ಪದೇ ಕಮೆಂಟ್ಗಳು ಬರೋದಕ್ಕೆ ಶುರುವಾಗಿದೆ. ಸಿಲಿಗುರಿ ಕಾರಿಡಾರ್ ಬಹಳ ಚಿಕ್ಕದಾಗಿದೆ, ಬಾಂಗ್ಲಾದೇಶ ಮನಸ್ಸು ಮಾಡಿದ್ರೆ ನಾರ್ತ್ ಈಸ್ಟ್ ಅನ್ನ ಬೇರ್ಪಡಿಸಿಬಿಡಬಹುದು. ಈ ರೀತಿಯ ಸ್ಟೇಟ್ಮೆಂಟ್ಗಳಿಂದ ಹಿಡಿದು ಭಾರತದ ಭೂಪ್ರದೇಶವನ್ನ ಸೇರಿಸಿಕೊಂಡು ಬಾಂಗ್ಲಾದ ಮ್ಯಾಪ್ ಅನ್ನ ಶೋ ಮಾಡುವವರೆಗೂ ಕೂಡ ಬಾಂಗ್ಲಾದೇಶ ಈಗ ಬೆಳೆದು ನಿಂತಿದೆ. ನಿಮಗೆಲ್ಲ ಗೊತ್ತೇ ಇದೆ, ಭಾರತದ ಅತ್ಯಂತ ಸೂಕ್ಷ್ಮವಾದ ಪ್ರದೇಶ ಯಾವುದು ಕೇಳಿದ್ರೆ ಅದು ಸಿಲಿಗುರಿ ಕಾರಿಡಾರ್. ಯಾಕೆಂತಂದ್ರೆ ಅದು ಬಹಳ ಚಿಕ್ಕದಾದಂತಹ, ಅಂದ್ರೆ ಕಿರಿದಾದಂತಹ ಒಂದು ಪ್ರದೇಶ. ಅದರ ಮೂಲಕವಾಗಿ ನಾವು ನಾರ್ತ್ ಈಸ್ಟ್ ಅನ್ನ ಸಂಪರ್ಕ ಮಾಡಬೇಕು. ಉಳಿದಂತೆ ನಮ್ಮ ನಾರ್ತ್ ಈಸ್ಟ್ ಅನ್ನ ಸಂಪರ್ಕ ಮಾಡೋದಕ್ಕೆ ಯಾವುದೇ ಮಾರ್ಗಗಳಿಲ್ಲ. ಇದೇ ಕಾರಣದಿಂದ ಭಾರತದ ಭದ್ರತೆಯ ದೃಷ್ಟಿಯಿಂದ ಇದು ಬಹಳ ಸೆನ್ಸಿಟಿವ್ ಪ್ರದೇಶ. 1971 ಯುದ್ಧ ಆಗಿ ಬಾಂಗ್ಲಾದೇಶ ನಿರ್ಮಾಣ ಆಯ್ತಲ್ಲ, ಅದಾದ ಬಳಿಕ ಭಾರತ ಈ ಸಿಲಿಗುರಿ ಕಾರಿಡಾರ್ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕೆಂದ್ರೆ ಬಾಂಗ್ಲಾ ಮತ್ತು ಭಾರತದ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅಲ್ಲಿ ಯಾವುದೇ ಸರ್ಕಾರ ಬರಲಿ, ಏನೇ ಆಗಲಿ, ಅವರು ಭಾರತದ ವಿರುದ್ಧವಾಗಿ ಅಷ್ಟೆಲ್ಲ ಮಟ್ಟಿಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಅಂದ್ರೆ ಈ ಹಿಂದಿನ ಬಾಂಗ್ಲಾದ ಎಲ್ಲಾ ಸರ್ಕಾರಗಳಿಗೂ ಕೂಡ ತಮ್ಮ ಸಾಮರ್ಥ್ಯದ ಬಗ್ಗೆ ಅರಿವಿತ್ತು. ಭಾರತವನ್ನ ನಾವು ಕೆಣಕಿದ್ದೆ ಆದ್ರೆ ಏನಾಗಬಹುದು ಪರಿಸ್ಥಿತಿ ಎಂಬ ಬಗ್ಗೆ ಅವರಿಗೆ ಮನವರಿಕೆ ಆಗಿತ್ತು. ಆದರೆ ಈಗ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದಿದ್ದಾನಲ್ಲ, ಈತನಿಗೆ ತನ್ನ ಸಾಮರ್ಥ್ಯದ ಅರಿವು ಕೂಡ ಇಲ್ಲ, ಜೊತೆಗೆ ಬಾಂಗ್ಲಾದೇಶದ ಸೈನ್ಯದ ಸಾಮರ್ಥ್ಯದ ಅರಿವು ಕೂಡ ಇಲ್ಲ. ಬಾಂಗ್ಲಾದೇಶ ಪದೇ ಪದೇ ಸಿಲಿಗುರಿ ಕಾರಿಡಾರ್ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದೆ. ಈ ಭದ್ರತೆಯ ವಿಚಾರದಲ್ಲಿ ನಾವು ಯಾರನ್ನೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡುವ ಹಾಗಿಲ್ಲ. ಏನ್ ಬಾಂಗ್ಲಾದೇಶ, ಅವ್ರ ಹತ್ರ ಏನ್ ದೊಡ್ಡ ಸೇನೆ ಇದೆ, ನಮ್ಮದಷ್ಟು ದೊಡ್ಡ ಸೇನೆ, ನಾವು ಬಹಳ ಈಸಿಯಾಗಿ ಬಾಂಗ್ಲಾವನ್ನ ಎದುರಿಸಬಹುದು, ಅವ್ರೇನ್ ಮಾಡೋದಕ್ಕಾಗತ್ತೆ? ಈ ರೀತಿಯ ಧೋರಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಮೈ ಮರಿಬಾರದು. ಇಷ್ಟು ದಿನ ಭಾರತ ಆ ರೀತಿಯಾಗಿ ಮೈ ಮರಿತಾ ಇದೆಯಾ? ಯಾಕೆ ಬಾಂಗ್ಲಾದೇಶದ ಬಗ್ಗೆ ಏನು ಕ್ರಮ ಕೈಗೊಳ್ತಾ ಇಲ್ಲ? ಅವರಿಗೊಂದು ಸೀರಿಯಸ್ ಆಗಿ ಮೆಸೇಜ್ ಪಾಸ್ ಮಾಡಬಹುದಲ್ಲ ಅಂತ ಬಹುತೇಕ ಭಾರತೀಯರಿಗೆ ಅನಿಸಿದ್ದೂ ಕೂಡ ಉಂಟು. ಆದರೆ ಫೈನಲ್ ಆಗಿ ಈಗ ಭಾರತ ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಸಿಲಿಗುರಿ ಕಾರಿಡಾರ್ ಏನಿದೆ, ಅಲ್ಲಿ ನಾವು 3 ಗ್ಯಾರಿಸನ್ಗಳನ್ನು ನಿರ್ಮಾಣ ಮಾಡ್ತೀವಿ. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಸೇನೆಯನ್ನ ಅಲ್ಲಿ ಜಮಾವಣೆ ಮಾಡ್ತೀವಿ. ಈ ಮೂಲಕವಾಗಿ ನಾವು ಎಲ್ಲದಕ್ಕೂ ಕೂಡ ಸಿದ್ಧ ಇದ್ದೀವಿ ಅಂತ ಭಾರತ ಒಂದು ದೊಡ್ಡ ಮೆಸೇಜ್ ಅನ್ನ ಬಾಂಗ್ಲಾದೇಶಕ್ಕೆ ಪಾಸ್ ಮಾಡುವಂತಹ ನಿರ್ಧಾರ ಮಾಡಿದೆ. ಹಾಗಂತ ಮಿತ್ರರೇ, ಈ ಬಾಂಗ್ಲಾದೇಶವನ್ನ ಭಾರತ ಏನು ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡಿರಲಿಲ್ಲ. ಇದೇ ಭಾಗದಲ್ಲಿ ಭಾರತದ S-400 ಡಿಫೆನ್ಸ್ ಸಿಸ್ಟಮ್ ಇದೆ. ಜೊತೆಗೆ 35 ಕೋರ್ ಹೆಡ್ ಕ್ವಾರ್ಟರ್ ಕೂಡ ಇಲ್ಲೇ ಇರುವಂತಹದ್ದು. ಈ ಮೂಲಕವಾಗಿ 40,000 ರಿಂದ 50,000 ಸೈನಿಕರು ಆ ಭಾಗದಲ್ಲೇ ಇರ್ತಾ ಇದ್ರು. ಈಗ ಮುಖ್ಯವಾಗಿ ಸಿಲಿಗುರಿ ಕಾರಿಡಾರ್ ಅನ್ನೇ ಕೇಂದ್ರವಾಗಿಟ್ಟುಕೊಂಡು ಭಾರತ 3 ಗ್ಯಾರಿಸನ್ ನಿರ್ಮಾಣ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದೆ. ಮಿತ್ರರೇ, ಬಾಂಗ್ಲಾದೇಶ ಅಷ್ಟರ ಮಟ್ಟಿಗೆ ಭಾರತವನ್ನ ಪ್ರವೋಕ್ ಮಾಡ್ತಾ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಹೌದು. ಈ ಹಿಂದೆ ಏನಾಗ್ತಾ ಇತ್ತು ಗೊತ್ತಾ? ಬಾಂಗ್ಲಾದೇಶದ ಮಿಲಿಟರಿ ಒಂದು ಹುಲ್ಲುಕಡ್ಡಿ ಅಲ್ಲಾಡಿಸಬೇಕಾದ್ರೂ ಕೂಡ ಭಾರತವನ್ನ ಕೇಳ್ತಾ ಇತ್ತು. ಬಾಂಗ್ಲಾದ ಮಿಲಿಟರಿ ಭಾರತದೊಂದಿಗೆ ಸೇರ್ಕೊಂಡು ಯುದ್ಧಾಭ್ಯಾಸವನ್ನ ಮಾಡ್ತಾ ಇತ್ತು. ನಮ್ಮ ನಾರ್ತ್ ಈಸ್ಟ್ ನಲ್ಲಿ ಒಂದು 10 ಯುದ್ಧಾಭ್ಯಾಸ ನಡೀತು ಅಂತಂದ್ರೆ ಅದರಲ್ಲಿ 5 ರಿಂದ 6 ಯುದ್ಧಾಭ್ಯಾಸದಲ್ಲಿ ಬಾಂಗ್ಲಾದ ಮಿಲಿಟರಿ ಇನ್ವಾಲ್ವ್ ಆಗಿರ್ತಾ ಇತ್ತು. ಯಾವ ವಿಧವಾಗಿಯೂ ಕೂಡ ಭಾರತವನ್ನ ಕೆಣಕುವಂತಹ ಒಂದು ಸಣ್ಣ ಸಾಹಸಕ್ಕೂ ಕೂಡ ಬಾಂಗ್ಲಾದೇಶ ಕೈ ಇಡ್ತಾ ಇರಲಿಲ್ಲ. ಆದ್ರೆ ಮೊಹಮ್ಮದ್ ಯೂನಿಸ್ ಬಂದ ಬಳಿಕ ಕಂಪ್ಲೀಟ್ ಉಲ್ಟಾ ಆಗ್ಬಿಟ್ಟಿದೆ. ಬಾಂಗ್ಲಾದ ಸೇನೆ ಈ ಹಿಂದೆ ಭಾರತದೊಂದಿಗೆ ಕೈ ಜೋಡಿಸ್ತಾ ಇತ್ತಲ್ಲ, ಈಗ ಪಾಕಿಸ್ತಾನದೊಂದಿಗೆ ಕೈ ಜೋಡಿಸೋದಕ್ಕೆ ಶುರು ಮಾಡಿದೆ. ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಗಳು ಪದೇ ಪದೇ ಬಾಂಗ್ಲಾದೇಶಕ್ಕೆ ಭೇಟಿ ಕೊಡ್ತಾ ಇದ್ದಾರೆ.
ನಿಮ್ಗೆ ನೆನಪಿರ್ಲಿ, ತಿಂಗಳಿಗೆ ಒಂದಾದ್ರೂ ಕೂಡ ಪಾಕಿಸ್ತಾನದ ನಿಯೋಗ ಬಾಂಗ್ಲಾದೇಶಕ್ಕೆ ಭೇಟಿ ಕೊಡುತ್ತೆ. ಪಾಕಿಸ್ತಾನದ ISI ನಿಯೋಗ ಇರಬಹುದು, ಪಾಕಿಸ್ತಾನದ ಮಿಲಿಟರಿ ಜನರಲ್ ನಿಯೋಗ ಇರಬಹುದು, ಇವರೆಲ್ಲರೂ ಸಹ ಬಾಂಗ್ಲಾಗ್ ಬರ್ತಾ ಇದ್ದಾರೆ, ಬಾಂಗ್ಲಾ ಸೇನೆ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ವಿಚಾರ ಏನು ಕೇಳಿದ್ರೆ, ಈ ಭೇಟಿ ಮಾತುಕತೆ ಎಲ್ಲ ಎಲ್ಲಿ ನಡೀತಿರೋದು ಅಂತಂದ್ರೆ ಭಾರತ ಮತ್ತು ಬಾಂಗ್ಲಾದ ಗಡಿ ಭಾಗದಲ್ಲಿ. ಭಾರತದ ವಿಚಾರದಲ್ಲಿ ಬಾಂಗ್ಲಾ ಇದಿಷ್ಟನ್ನೇ ಮಾಡಿದ್ರೆ ಭಾರತ ಒಂದು ಹಂತಕ್ಕೆ ಸುಮ್ಮನಿರ್ತಿತ್ತೋ ಏನೋ. ಹೇಗಿದ್ರು ಚುನಾವಣೆ ನಡೆಯುತ್ತೆ, ಹೊಸ ಸರ್ಕಾರ ಬಂದ ಮೇಲೆ ನೋಡ್ಕೊಳ್ಳೋಣ ಅಂತ. ಆದರೆ ಮಿತ್ರರೇ, ಬಾಂಗ್ಲಾದೇಶ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿದೆ. ಅದೇನು ಕೇಳಿದ್ರೆ, ಈ ನಮ್ಮ ಚಿಕನ್ ನೆಕ್ ಕಾರಿಡಾರ್ ಇದೆಯಲ್ಲ, ಸಿಲಿಗುರಿ ಕಾರಿಡಾರ್, ಅದರ ಪಕ್ಕದಲ್ಲೇ ಬಾಂಗ್ಲಾದೇಶ ಏರ್ ಡಿಫೆನ್ಸ್ ರೆಡಾರ್ ಸಿಸ್ಟಮ್ ಅನ್ನು ಕೂಡ ಅಳವಡಿಸಿದೆ. ಇದು ಭಾರತದ ಪ್ರತಿ ಮೂವ್ಮೆಂಟ್ ಅನ್ನ ಗಮನ ಹರಿಸುವುದಕ್ಕೋಸ್ಕರವಾಗಿ ಬಾಂಗ್ಲಾ ಕೈಗೊಂಡಂತಹ ನಿರ್ಧಾರ. ಇದು ಕೇವಲ ಬಾಂಗ್ಲಾ ಮಾತ್ರ ಇನ್ವಾಲ್ವ್ ಆಗಿದೆಯಾ, ಪಾಕಿಸ್ತಾನ ಕೂಡ ಇದರಲ್ಲಿ ಕೈ ಜೋಡಿಸಿದೆಯಾ ಗೊತ್ತಿಲ್ಲ. ಇಂತಹ ರೆಡಾರ್ ಸಿಸ್ಟಮ್ ಅನ್ನು ಅಳವಡಿಸಿದ್ರಿಂದ ಏನಾಗುತ್ತೆ ಕೇಳಿದ್ರೆ, ನಮ್ಮ ನಾರ್ತ್ ಈಸ್ಟ್ ಭಾಗದ ಮಿಲಿಟರಿ ಬೇಸ್ಗಳಿದಾವಲ್ಲ, ಆ ಬೇಸ್ಗಳಲ್ಲಿ ಯಾವ ವಿಮಾನ ಟೇಕ್ ಆಫ್ ಆಗುತ್ತೆ, ಯಾವ ಹೆಲಿಕಾಪ್ಟರ್ ಟೇಕ್ ಆಫ್ ಆಗುತ್ತೆ, ಯಾವುದನ್ನು ನಾವು ನಿಯೋಜನೆ ಮಾಡಿದೀವಿ, ಎಲ್ಲ ಮಾಹಿತಿಯೂ ಕೂಡ ಬಾಂಗ್ಲಾದೇಶಕ್ಕೆ ಸಿಗುತ್ತೆ. ಇದರ ಜೊತೆಗೆ ಬಾಂಗ್ಲಾದ ಸೇನೆ ಇನ್ನೂ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದೆ. ಅದೇನು ಕೇಳಿದ್ರೆ, ಇತ್ತೀಚೆಗೆ ಬಾಂಗ್ಲಾ ಸೇನೆಯ ಒಂದು ನಿಯೋಗ ಚೈನಾದ ಒಂದು ನಿಯೋಗವನ್ನು ಭೇಟಿಯಾಗಿತ್ತು. ಅಲ್ಲೇನ್ ಡಿಮ್ಯಾಂಡ್ ಇಡಲಾಗಿದೆ ಅಂತಂದ್ರೆ, ಚೈನಾದ HQ-17 ಏರ್ ಡಿಫೆನ್ಸ್ ಅನ್ನ ಬಾಂಗ್ಲಾದೇಶ ಖರೀದಿ ಮಾಡುವ ಬಗ್ಗೆ ಮಾತುಕತೆ ನಡೆಸಿದೆ. ನಿಮಗೆಲ್ಲ HQ-9 ಬಗ್ಗೆ ಗೊತ್ತು. ಆಪರೇಷನ್ ಸಿಂಧೂರದ ವೇಳೆ ಪಾಕಿಸ್ತಾನ ಇದನ್ನ ಡಿಪ್ಲಾಯ್ ಮಾಡಿಟ್ಟಿತ್ತು, ಭಾರತ ಅದನ್ನು ಈಸಿಯಾಗಿ ಧ್ವಂಸ ಮಾಡ ಹಾಕ್ತು. ಚೈನಾ ಈ HQ-9 ನ ಅಪ್ಡೇಟೆಡ್ ವರ್ಷನ್ ಆದಂತಹ HQ-17 ಅನ್ನ ಕೂಡ ರೆಡಿ ಮಾಡಿಟ್ಕೊಂಡಿದೆ. ಅದನ್ನ ಈಗ ಬಾಂಗ್ಲಾದೇಶ ಖರೀದಿ ಮಾಡುವಂತಹ ಮಾತುಕತೆ ನಡೆಸ್ತಾ ಇದೆ. ಈ ರೀತಿಯ ಡೆವಲಪ್ಮೆಂಟ್ಗಳನ್ನ ಭಾರತ ಹೇಗೆ ಈಸಿಯಾಗಿ ಪರಿಗಣಿಸೋದಕ್ಕೆ ಸಾಧ್ಯ? ಇದರ ಜೊತೆಗೆ ಬಾಂಗ್ಲಾ ಮಾಡ್ತಿರುವಂತಹ ಇನ್ನೊಂದು ಕಿತಾಪತಿ ಏನು ಕೇಳಿದ್ರೆ, ಭಾರತದ ಸಿಲಿಗುರಿ ಕಾರಿಡಾರ್ ಪಕ್ಕದಲ್ಲೇ ಇರುವಂತಹ ಲಾಲ್ ಮುನೀರ್ ಏರ್ ಬೇಸ್ ಏನಿದೆ, ಅದು ಈಗ ಹೆಚ್ಚು ಆಕ್ಟಿವ್ ಆಗಿರ್ತಾ ಇದೆ. ಇದು ಕೂಡ ಭಾರತಕ್ಕೆ ಆತಂಕಕಾರಿಯಾದಂತಹ ವಿಚಾರವೇ. ಈ ಹಿಂದೆ ಬಾಂಗ್ಲಾ ಮತ್ತು ಭಾರತದ ನಡುವೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಕೇಳಿದ್ರೆ, ಈ ಲಾಲ್ ಮುನೀರ್ ಏರ್ ಬೇಸ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ಥರ್ಡ್ ಪಾರ್ಟಿ ಮಿಲಿಟರಿ ಶಕ್ತಿಗೆ ಬಳಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಅಂದ್ರೆ ಚೈನಾ ಆಗಿರಬಹುದು, ಪಾಕಿಸ್ತಾನ ಆಗಿರಬಹುದು, ಇನ್ನು ಯಾವುದೇ ದೇಶದ ಮಿಲಿಟರಿಗೂ ಕೂಡ ಈ ಮಿಲಿಟರಿ ಬೇಸ್ ಅನ್ನ ನಾವು ಬಳಸ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಬಾಂಗ್ಲಾ ಭಾರತಕ್ಕೆ ಭರವಸೆ ಕೊಟ್ಟಿತ್ತು. ಆದ್ರೆ ಬಾಂಗ್ಲಾ ಆ ಭರವಸೆಯನ್ನ ಮುರಿದಿದೆ. ಮಾತ್ರವಲ್ಲ, ಚೈನಾದ ಆಕ್ಟಿವಿಟೀಸ್ ಈ ಲಾಲ್ ಮುನೀರ್ ಏರ್ ಬೇಸ್ ನಲ್ಲಿ ಪ್ರತಿನಿತ್ಯ ಜಾಸ್ತಿ ಆಗ್ತಾ ಇದೆ. ಇದು ಭಾರತಕ್ಕೆ ನೇರವಾಗಿ ಎಚ್ಚರಿಕೆಯ ಕರಗಂಟೆಯೇ. ಈ ಎಲ್ಲ ರೀಸನ್ ನಿಂದಾಗಿ ಭಾರತ ನಾರ್ತ್ ಈಸ್ಟ್ ಅನ್ನ ಹೆಚ್ಚು ಫೋಕಸ್ ಮಾಡೋದಕ್ಕೆ ಶುರು ಮಾಡಿದೆ. ಮಿತ್ರರೇ, ಕೇವಲ ನಾವಲ್ಲಿ ಗ್ಯಾರಿಸನ್ ನಿರ್ಮಾಣ ಮಾಡೋದಾಗಿರಬಹುದು, ಸೇನೆಯನ್ನ ಡಿಪ್ಲಾಯ್ ಮಾಡೋದಾಗಿರಬಹುದು, ಈ ಆಕ್ಟಿವಿಟೀಸ್ ಅನ್ನ ಮಾತ್ರ ಜಾಸ್ತಿ ಮಾಡ್ತಾ ಇಲ್ಲ. ಅದೇ ಭಾಗದಲ್ಲಿ ನಿರಂತರವಾಗಿ ಯುದ್ಧಾಭ್ಯಾಸವನ್ನ ಕೂಡ ಭಾರತ ಜಾಸ್ತಿ ಮಾಡ್ತಾ ಇದೆ. ಉದಾಹರಣೆಗೆ, ಭಾರತದ ಸೇನೆ ಇಶ್ಯೂ ಮಾಡ್ತಾ ಇರುವಂತಹ ನೋಟಮ್ ಇದೆಯಲ್ಲ, ಇದೇ ಬಾಂಗ್ಲಾದೇಶವನ್ನ ಬೆದರಿಸಿಟ್ಟಿದೆ. ಒಮ್ಮೆಗೆ ಭಾರತದ ಸೇನೆ 4-5 ನೋಟಮ್ ಅನ್ನ ಇಶ್ಯೂ ಮಾಡ್ತಾ ಇದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ನವೆಂಬರ್ 13ರಿಂದ ನವೆಂಬರ್ 20ರವರೆಗೆ ಸಿಕ್ಕಿಂ ಭಾಗದಲ್ಲಿ ಇಂಡಿಯನ್ ಏರ್ಫೋರ್ಸ್ ಒಂದು ನೋಟಮ್ ಅನ್ನ ಇಶ್ಯೂ ಮಾಡಿದೆ. ಅದೇ ಟೈಮ್ನಲ್ಲಿ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ಭಾಗದಲ್ಲೂ ಕೂಡ, ಅಂದ್ರೆ 13ರಿಂದ 20ರವರೆಗೆ ಭಾರತೀಯ ವಾಯುಸೇನೆ ಇನ್ನೊಂದು ನೋಟಮ್ ಅನ್ನ ಕೂಡ ಇಶ್ಯೂ ಮಾಡಿದೆ. ಇದಿಷ್ಟಕ್ಕೆ ಮುಗಿಯೋದಿಲ್ಲ. ಬಂಗಾಳ ಮತ್ತು ಒಡಿಶಾ ಭಾಗದಲ್ಲೂ ಕೂಡ ನವೆಂಬರ್ 13ರಿಂದ 20ರವರೆಗೆ ಭಾರತೀಯ ವಾಯುಸೇನೆ ಇನ್ನೊಂದು ನೋಟಮ್ ಅನ್ನ ಇಶ್ಯೂ ಮಾಡಿದೆ. ಹಾಗೆ ಬಂಗಾಳ ಕೊಲ್ಲಿಯಲ್ಲೂ ಕೂಡ ಇದೇ ನವೆಂಬರ್ 10ರಿಂದ 14ರವರೆಗೆ ನೋಟಮ್ ಜಾರಿ ಮಾಡಲಾಗಿದೆ. ಬಾಂಗ್ಲಾದೇಶದ ಸುತ್ತಲೂ ಕೂಡ ಭಾರತ ಪದೇ ಪದೇ ನೋಟಮ್ ಅನ್ನ ಇಶ್ಯೂ ಮಾಡ್ತಾ ಇದೆ. ಬಾಂಗ್ಲಾದೇಶಕ್ಕೆ ಇದಕ್ಕಿಂತಲೂ ಮೆಸೇಜ್ ಬೇಕಾ? ಮಿತ್ರರೇ, ಈ ಬಾಂಗ್ಲಾ ಮತ್ತು ಭಾರತದ ನಡುವೆ ಈಗೇನು ಹೊಸದಾಗಿ ಘರ್ಷಣೆಗಳು ಶುರುವಾಗಿದ್ದಾವಲ್ಲ, ಈ ಬಗ್ಗೆ ಭಾರತದ ಒಬ್ಬ ಎಕ್ಸ್ ಮಿಲಿಟರಿ ಅಧಿಕಾರಿಗೆ ನಾನೊಂದು ಪ್ರಶ್ನೆ ಮಾಡಿದ್ದೆ. ಅವರು ಭಾರತದ ಈಸ್ಟರ್ನ್ ಕಮಾಂಡ್ ನಲ್ಲಿ ಕೆಲಸ ಮಾಡಿದಂತಹ ಅಧಿಕಾರಿಯಾಗಿದ್ರು, ಬಹಳ ಟಾಪ್ ಲೆವೆಲ್ ನಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದಂತವರು. ಹೀಗಾಗಿ ಅವರಿಗೆ ಬಾಂಗ್ಲಾದೇಶದ ಇಂಚಿಂಚು ಮಾಹಿತಿಯೂ ಕೂಡ ಇತ್ತು. ಅವ್ರಿಗೆ ನಾನು ಕೇಳಿದ್ದೆ, ನಿಜವಾಗ್ಲೂ ಬಾಂಗ್ಲಾದೇಶ ನಮಗೆ ಅಷ್ಟೊಂದು ದೊಡ್ಡ ಚಾಲೆಂಜ್? ನಾವು ಸಿಲಿಗುರಿ ಕಾರಿಡಾರ್, ಭಾರತದ ಬಹಳ ಸೂಕ್ಷ್ಮ ವಲಯ, ಹೀಗೆಲ್ಲ ಚರ್ಚೆ ಮಾಡ್ತಾ ಇದೀವಲ್ಲ, ಅಷ್ಟೆಲ್ಲ ಅವಶ್ಯಕತೆ ಇದೆಯಾ ಅಂತ ಅವ್ರಿಗೆ ಕೇಳಿದ್ದೆ. ಅವರು ಅದಕ್ಕೆ ಒಂದೇ ಮಾತು ಹೇಳಿದ್ರು, ನಮ್ಮ ಈಸ್ಟರ್ನ್ ಕಮಾಂಡ್ಗೆ ಒಂದು ಸಣ್ಣ ಅವಕಾಶ ಕೊಟ್ರೆ ನಾವು ಬೆಳಗ್ಗೆ ಕಾಫಿಯನ್ನ ಕೋಲ್ಕತ್ತಾದಲ್ಲಿ ಕುಡಿದು ಟಿಫಿನ್ ಅನ್ನ ಬಾಂಗ್ಲಾದೇಶದಲ್ಲಿ ಮಾಡ್ತೀವಿ. ಅದರ ಅರ್ಥ ಏನು ಕೇಳಿದ್ರೆ, ಭಾರತದ ಸೇನೆಗೆ ಬಾಂಗ್ಲಾದೇಶ ಅಷ್ಟು ಈಸಿಯ ತುತ್ತು. ನಾವೇ ನಮ್ಮೆಲ್ಲಾ ಸೇನೆಯನ್ನ ಅಲ್ಲಿ ಜಮಾವಣೆ ಮಾಡೋದೇ ಬೇಕಾಗಿಲ್ಲ, ನಮ್ಮ ಈಸ್ಟರ್ನ್ ಕಮಾಂಡ್ 2 ಗಂಟೆಯಲ್ಲಿ ಕೆಲಸ ಮುಗಿಸುತ್ತೆ ಅಂತ. ಅಷ್ಟು ಕೆಪಾಸಿಟಿ ಭಾರತಕ್ಕಿದೆ. ಆದರೂ ಸಹ ಭಾರತ ನಾರ್ತ್ ಈಸ್ಟ್ ಅನ್ನ ಯಾಕೆ ಸೆನ್ಸಿಟಿವ್ ಅಂತ ಗುರುತಿಸುತ್ತೆ ಕೇಳಿದ್ರೆ, ಅಲ್ಲಿ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಬಾರದು. ಕೇವಲ ಅಲ್ಲಿ ಬಾಂಗ್ಲಾದೇಶದ ಸಮಸ್ಯೆ ಮಾತ್ರ ಇದ್ರೆ ಭಾರತಕ್ಕದು ನೋ ಇಶ್ಯೂ. ಆದರೆ ಅಲ್ಲಿ ಸಮೀಪದಲ್ಲಿ ನೇಪಾಳ ಇದೆ, ಮತ್ತೊಂದು ಕಡೆ ಭೂತಾನ್ ಇದೆ, ಇನ್ನೊಂದು ಕಡೆಯಲ್ಲಿ ಚೈನಾ ಕೂಡ ಇದೆ, ಇತ್ತ ಕಡೆಯಲ್ಲಿ ಬಾಂಗ್ಲಾದೇಶ. ಹೀಗೆ 4 ದೇಶದ ಗಡಿಗಳು ಸಿಲಿಗುರಿ ಕಾರಿಡಾರ್ ಸಮೀಪದಲ್ಲೇ ಇರೋದ್ರಿಂದಾಗಿ ಭಾರತಕ್ಕೆ ಅದರ ಬಗ್ಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇದೆ. ಅದನ್ನ ಸೂಕ್ಷ್ಮ ವಲಯ ಅಂತ ಭಾರತ ಪರಿಗಣಿಸುತ್ತೆ. ಅಲ್ಲಿ ಯಾವುದೇ ಸಣ್ಣ ರಿಸ್ಕ್ ಅನ್ನ ಕೂಡ ತೆಗೆದುಕೊಳ್ಳೋದಕ್ಕೆ ಭಾರತ ಈವರೆಗೆ ಸಿದ್ಧ ಇಲ್ಲ. ಹೀಗಂತ ಈಸ್ಟರ್ನ್ ಕಮಾಂಡ್ ನ ಆ ನಿವೃತ್ತ ಅಧಿಕಾರಿ ನನಗೆ ತಿಳಿಸಿದ್ರು. ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಗೊತ್ತಾ? ಅಲ್ಲಿನ ರಾಜಕಾರಣಕ್ಕೋಸ್ಕರವಾಗಿ ಅವರು ಭಾರತವನ್ನ ಹೇಟ್ ಮಾಡುವಂತಹ ಸಂಸ್ಕೃತಿಯನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಮಾಲ್ಡೀವ್ಸ್ ನಲ್ಲಿ ಮೂಯಿಜು ಮಾಡಿದ್ನಲ್ಲ,
ಇಂಡಿಯಾ ಔಟ್ ಅನ್ನುವಂತಹ ಕ್ಯಾಂಪೇನ್ ಮಾಡಿಕೊಂಡೆ ಅಧಿಕಾರಕ್ಕೆ ಬಂದಲ್ಲ, ಅದೇ ರೀತಿಯಾಗಿ ಬಾಂಗ್ಲಾದೇಶದಲ್ಲೂ ಕೂಡ ಆಂಟಿ ಇಂಡಿಯಾ ಸೆಂಟಿಮೆಂಟ್ ಅನ್ನ ಜಾಸ್ತಿಯಾಗಿ ಬೇರೂರುವಂತೆ ಮಾಡಲಾಗ್ತಾ ಇದೆ. ಜನರಿಗೆ ಭಾರತವನ್ನ ಕಂಡ್ರೆ ಭಯ ಹುಟ್ಟಿಸಲಾಗ್ತಾ ಇದೆ. ಇದರ ಹಿಂದಿರುವಂತಹ ದೊಡ್ಡ ಷಡ್ಯಂತ್ರ ಪಾಕಿಸ್ತಾನದ್ದು. ಎರಡನೇದಾಗಿ ಚೈನಾ ಕೂಡ ಈ ವಿಚಾರದಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇದೆ. ಅವ್ರೇನ್ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಅಂತ ನನಗೆ ಈವರೆಗೆ ಅನಿಸಿಲ್ಲ. ಸ್ವಲ್ಪ ಏನಾಗುತ್ತೋ ನೋಡೋಣ. ಬಾಂಗ್ಲಾದೇಶ ತಾನಾಗಿಯೇ ನನ್ನ ತೆಕ್ಕೆಗೆ ಬಂದಿದೆ, ಬಳಸ್ಕೊಳ್ಳೋಣ, ಪರಿಸ್ಥಿತಿಯ ಲಾಭವನ್ನ ತೆಗೆದುಕೊಳ್ಳೋಣ ಅನ್ನುವಂತಹ ಮನಸ್ಥಿತಿಯಲ್ಲಿ ಚೈನಾ ಇದ್ದಂತೆ ಕಾಣ್ತಾ ಇದೆ. ಇದಿಷ್ಟು ಸಾಲದು ಎಂಬಂತೆ ಟರ್ಕಿಯ NGOಗಳು ಬಾಂಗ್ಲಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ದಾವೆ. ಜೊತೆಗೆ ಟರ್ಕಿ ಬಾಂಗ್ಲಾದೇಶದೊಂದಿಗೆ ಡಿಫೆನ್ಸ್ ಕೋಆಪರೇಷನ್ಗೆ ಕೈ ಇಟ್ಟಿದೆ. ಇದೆಲ್ಲವುದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇವತ್ತಲ್ಲ ನಾಳೆ ಬಾಂಗ್ಲಾದೇಶ ಭಾರತಕ್ಕೆ ದೊಡ್ಡ ಸೆಕ್ಯೂರಿಟಿ ಚಾಲೆಂಜ್ ಅನ್ನು ತಂದಿಡುತ್ತೆ. ಇದು ಬಹಳ ಸ್ಪಷ್ಟವಾಗಿರುವಂತಹ ವಿಚಾರ. ಇದೇ ಕಾರಣದಿಂದ ಭಾರತ ಮುಂದಾಗುವಂತಹ ರಿಸ್ಕ್ ಅನ್ನ ಪರಿಗಣಿಸಿ ಬಾಂಗ್ಲಾದೇಶದ ಸುತ್ತಲೂ ಕೂಡ ತನ್ನ ಮಿಲಿಟರಿ ಪ್ರೆಸೆನ್ಸ್ ಅನ್ನ ಜಾಸ್ತಿ ಮಾಡ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಎಂತಹದೇ ಪರಿಸ್ಥಿತಿ ಎದುರಾದ್ರೂ ಕೂಡ ಎದುರಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ. ಬರೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅನ್ನುವಂತಹ ಮೆಸೇಜ್ ಅನ್ನ ಭಾರತದ ಸೇನೆ ಬಾಂಗ್ಲಾದೇಶಕ್ಕೆ ಪಾಸ್ ಮಾಡಿದೆ. ಮಿತ್ರರೇ, ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್